ನಿಮಗೆ ಶಿಕ್ಷೆ ಆಗಬಾರ್ದು. ಇದಕ್ಕೊಂದು ಪರಿಹಾರ ಕಂಡುಹಿಡಿಬೇಕು. ಕಂಡುಹಿಡಿತೀನಿ ಅಮ್ಮ. ಅವನು ಆ ಮನೆ ಮಗನೇ ಆಗಿರಬಹುದು, ಆದರೆ ನಾನು ಅವನ ಸುಮ್ಮನೆ ಬಿಡೋದಿಲ್ಲ. ಅಮ್ಮ, ಒಂದು ರೀತಿ ಈಗಾಗಿರೋ ಅವಮಾನಕ್ಕೆ ನಾನೇ ಕಾರಣ. ನೀನಾ? ಹೇಗೆ? ಅದು ಮೊನ್ನೆ ಒಬ್ಬ ವ್ಯಕ್ತಿ ಮಿಸ್ಟರ್ ಶಾಂತನು ರಾಧಿಕಾ ಹೋಗ್ತಾ ಇರೋ ದಾರಿಗೆ ಅಡ್ಡಗಾಲು ಹಾಕೋದನ್ನ ಬಿಟ್ಟುಬಿಡು. ಜೊತೆಗೆ ಧರ್ಮಾಧಿಕಾರಿಗಳ ಕುಟುಂಬದಿಂದ ದೂರ ಇದ್ಬಿಡು. ಇದಕ್ಕೂ ಮೀರಿ ನಿನ್ನ ಆಟಗಳನ್ನು ತೋರ್ಸೋಕೆ ಹೋದ್ರೆ, ಈಗ ಫೋಟೋಗೆ ಹಾರ ಹಾಕ್ಸಿದ್ದೀನಿ, ಇದು ನಿಜ ಆಗಬೇಕಾಗುತ್ತೆ. ಯಾಕೋ ಶಾಂತನು, ಯಾಕೆ ವಿಷಯನಷ್ಟ ಕೇರ್ಲೆಸ್ ಮಾಡಿದೆ ನೀನು? ಯಾರೋ ಗೊತ್ತಿದ್ದೋ ಗೊತ್ತಿಲ್ದೇನೋ ನಮ್ಗೆ ಇಂಟಿಮೇಷನ್ ಕೊಡೋದಕ್ಕೆ ಟ್ರೈ ಮಾಡಿದ್ರು. ವಿಷಯನ ನನ್ನ ಹತ್ರ ಅವತ್ತೇ ಹೇಳಿದಿದ್ರೆ ನಾವು ಅಲರ್ಟ್ ಆಗ್ಬೋದಿತ್ತು. ನಡೆದ ಘಟನೆನ ಆಗ್ತಿದ್ದ ಹಾಗೆ ನೋಡ್ಕೋಬೋದಿತ್ತು. ಈಗೇನ್ ಮಾಡ್ತೀಯೋ ಮಾಡ್ಕೊ ಹೋಗು. ಆಯ್ತಮ್ಮ, ಈ ಫೋಟೋ ಕಳಿಸಿದ ವ್ಯಕ್ತಿಗೂ ಆ ಮನೆ ಮಗನಿಗೂ ಒಂದು ಕಪ್ಪಿ ಕಾಣಿಸ್ತೀನಿ. ಚಿಂತೆ ಮಾಡಬೇಡ, ನಾವಿಬ್ರು ಉಳ್ಕೋಬೇಕು. ವಿಶು ರಾಧಿಕಾ ಎಲ್ಲಿದ್ದಾರೋ ಗೊತ್ತಿಲ್ಲ, ಆದರೆ ಅವರಿಬ್ರು ಇನ್ನು ನಮ್ಮ ಮುಷ್ಟಿನಲ್ಲೇ ಇದ್ದಾರೆ. ಇವೆಲ್ಲ ಕೆಟ್ಟ ಸುದ್ದಿಗಳ ಮಧ್ಯೆ ಒಂದು ಒಳ್ಳೆ ಸುದ್ದಿ ಇದೆ ಶಾಂತನು. ಏನು ಗೊತ್ತಾ? ಸ್ವಾರ್ಥಕ್ಕೋಸ್ಕರ ಈ ಶಾರದಾ ಈ ಶಾಂತನು ಸಂಚು ಮಾಡಿ ದೇವರಂತ ನಿಮ್ಮ ಮಗ ವಿಷಯನ ಪ್ರಪಾತಕ್ಕೆ ತಳ್ಳಿಬಿಟ್ರು. ಈ ಶಾರದಾ ನೈವಂಚಿಕೆ ತಾಯಿ ನಂಬಿಸಿ ಕತ್ಕೊಯ್ದ್ಬಿಡ್ತಾರೆ. ನಿನ್ನ ನಂಬಿ ಹತ್ರ ಸೇರಿಸ್ಕೊಂಡಿದ್ದಕ್ಕೆ
ನನ್ ಕತ್ತೆ ಕುಯ್ದ್ಬಿಟ್ರಿ ಅಲ್ಲ. ನಿಮ್ಗಳ ಮುಖ ನೋಡೋಕ್ಕೂ ನನಗೆ ಇಷ್ಟ ಇಲ್ಲ. ನೀವಿಬ್ರು ಇನ್ನೂ ಇಲ್ಲೇ ಇದ್ರೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಹೊರಟೋಗಿ ಇಲ್ಲಿಂದ. ಶಾಂತನು, ಗನ್ ಯಾಕೆ ತಗೊಂಬಂದೆ? ಶಾಂತನು, ನಿನಗೆ ಅವಮಾನ ಆಗಿದೆ ಅಂತ ನನಗೆ ಗೊತ್ತು. ಅದಕ್ಕೆ ಸಾವೇ ಪರಿಹಾರ ಅಲ್ಲ ಶಾಂತನು. ಕೋಪದ ಕೈಗೆ ಬುದ್ಧಿ ಕೊಟ್ಟು ನಿನ್ನ ಜೀವನನ ನೀನು ಹಾಳು ಮಾಡ್ಕೋಬೇಡ. ಮನೆಯವ್ರ ಮೇಲೆ ನನಗೂ ಕೋಪ ಇದೆ. ಸರಿಯಾದ ಪ್ರತಿಕಾರ ನಾನು ತೀರಿಸ್ಕೋತೀನಿ. ಗನ್ ಕೊಡು, ಕೊಡು ಗನ್ನು. ನಾನೇನು ಬರ್ತೀನಿ. ರಾಧಿಕಾ, ರಾತ್ರಿ ಎಲ್ಲ ನಿದ್ದೆ ಮಾಡದೆ ತುಂಬ ಒದ್ದಾಡ್ತಿದ್ದಾಗಿತ್ತು. ಅದಾ, ರಾತ್ರಿ ಎಲ್ಲ ನನಗೆ ಕನಸಲ್ಲಿ ಯಾವುದೋ ಒಂದು ಆಶ್ರಮ ಬರ್ತಾ ಇತ್ತು. ಆಶ್ರಮನ? ಅದು ಹೇಗಿತ್ತು? ಆಶ್ರಮದಲ್ಲಿ ಜೋರಾಗಿ ಮಂತ್ರಗಳನ್ನ ಹೇಳ್ತಾ ಇದ್ರು. ಆಮೇಲೆ ಸುಮಾರು ಜನ ರೋಗಿಗಳಿದ್ರು. ಅವ್ರಿಗೆ ಈ ಗಿಡಮೂಲಿಕೆಗಳನ್ನೆಲ್ಲ ಕುಟ್ಟಿ ಪುಡಿ ಮಾಡಿ ಅದನ್ನೆಲ್ಲ ಅವ್ರಿಗೆ ಕೊಡ್ತಿದ್ರು. ಹೀಗೆ ರಾತ್ರಿ ಎಲ್ಲ ಬರೀ ಆಶ್ರಮದ್ದೇ ಕನಸು. ನಿಮಗೆ ಗೊತ್ತಿರೋ ಹಾಗೆ ಇಲ್ಲೆಲ್ಲಾದರೂ ಆಶ್ರಮ ಇದೆಯಾ? ಯಾಕೆ? ಅಮ್ಮ ಹೇಳ್ತಾ ಇದ್ರು ನಾವು ಯಾವುದೋ ಒಂದು ಜಾಗಕ್ಕೆ ಹೋಗಬೇಕಾಗಿರುತ್ತೆ, ಆದರೆ ಹೋಗೋಕ್ಕಾಗ್ತಾ ಇರಲ್ಲ. ಆಗ ಯಾವುದೋ ಒಂದು ಶಕ್ತಿ ನಮಗೆ ಆ ಜಾಗದ ಸುಳಿವು ಕೊಡ್ತಾ ಇರತ್ತಂತೆ. ಅದಕ್ಕೆ ಕೇಳ್ತಾ ಇದ್ದೀನಿ, ನಿಮಗೆ ಗೊತ್ತಿರೋ ಹಾಗೆ ಹತ್ರದಲ್ಲೆಲ್ಲಾದರೂ ಆಶ್ರಮ ಇದೆಯಾ? ನೀನು ಹೇಳ್ತಿರೋ ಪ್ರಕಾರ ಇಲ್ಲಿಂದ ಒಂದು 80 ಕಿಲೋಮೀಟರ್ ದೂರದಲ್ಲಿ ಒಂದು ಆಶ್ರಮ ಇದೆ. ಆ ಊರ ಹೆಸರು ಕೃಷ್ಣಾಪುರ ಅಂತ. ಸರಿ, ನನಗೆ ಹೊತ್ತಾಯ್ತು. ನಾನಿನ್ನು ಬರ್ತೀನಿ. ನಿಮ್ಮಿಂದ ತುಂಬ ಉಪಕಾರ ಆಯಿತು. ನಾನು ನಿನಗೆ ಥ್ಯಾಂಕ್ಸ್ ಹೇಳ್ಬೇಕು ರಾಧಿಕಾ. ನೀನು ನನ್ನ ಮಗನಿಗೆ ಪುನರ್ಜನ್ಮ ಕೊಟ್ಟಿದ್ಯಾ. ನಿನ್ನಿಂದ ನಮಗೆ ತುಂಬ ಉಪಕಾರ ಆಯಿತು. ಒಳ್ಳೇದಾಗಿ ಹೋಗ್ಬಿಟ್ಟು ಬಾ. ಸರಿ,
ಹೋಗ್ಬಿಟ್ಟು ಬರ್ತೀನಿ ಕಂದ. ಚೇತರಿಕೆ ಇದೆ, ಆದರೆ ತೀರ ಏನಿಲ್ಲ. ಈತ ಗುಣಮುಖ ಆಗಲೂಬಹುದು, ಆಗದೆ ಹೋಗಲೂಬಹುದು. ಆದರೆ ಅದಕ್ಕಿಂತ ಮುಖ್ಯವಾಗಿ ಈತನನ್ನು ಇವರ ಮನೆಯವರಿಗೊಪ್ಪಿಸುವುದು ತುಂಬ ಅವಶ್ಯಕತೆ ಇದೆ. ಆದರೆ ಈತನ ಮನೆ ವಿಳಾಸ ನಮ್ಗೆ ಗೊತ್ತಿಲ್ವಲ್ಲ ಗುರುಗಳೇ? ನನಗೆ ಒಬ್ಬ ವ್ಯಕ್ತಿ ಗೊತ್ತಿದ್ದಾನೆ. ಆತನನ್ನು ಇವನು ಸಿಕ್ಕ ಜಾಗಕ್ಕೆ ಕರೆದುಕೊಂಡು ಹೋದರೆ ಖಂಡಿತವಾಗಿಯೂ ಅವನು ಇವನ ವಿಳಾಸವನ್ನು ಹುಡುಕಿಕೊಡುತ್ತಾನೆ ಎಂಬ ಭರವಸೆ ನನಗಿದೆ. ಇವನ ವಿಳಾಸ ಸಿಕ್ಕೇ ಸಿಕ್ಕುತ್ತೆ ಅನ್ನೋ ಖಚಿತತೆ ನನಗಿದೆ. ವಿಳಾಸ ಸಿಕ್ಕ ಮೇಲೆ ಇವನನ್ನು ಅವ್ರಿಗೊಪ್ಪಿಸಿದ್ರಾಯಿತು. ಓ ಇನ್ಸ್ಪೆಕ್ಟ್ರು, ಮತ್ತೆ ನೀ ಕಡೆಗೆ ವಿಶಾಲ್ ಭಾರದ್ವಾಜ್ ಇದ್ದಾರಾ? ಏನ್ ವಿಷಯ? ಕೇಳಿದ ಪ್ರಶ್ನೆಗೆ ಮಾತ್ರ ಉತ್ತರ ಕೊಡಬೇಕು. ಇದನ್ನ ನಿಮ್ಮ ಸ್ಕೂಲಲ್ಲಿ ಹೇಳ್ಕೊಟ್ಟಿಲ್ವಾ? ಸುಮ್ಮನೆ ಗೌರವ ಕೊಡದೆ ಮಾತಾಡೋದು ತಪ್ಪಾಗುತ್ತೆ. ಇದು ಧರ್ಮಾಧಿಕಾರಿಗಳ ಮನೆ. ಮಠಗಳಲ್ಲಿ ಸನ್ಯಾಸಿಗಳು ಮಾಡಬಾರ್ದ ಕೆಲಸಗಳನ್ನ ಮಾಡ್ತಿರ್ತಾರೆ. ಅಂಥದ್ರಲ್ಲಿ ಧರ್ಮಾಧಿಕಾರಿಗಳ ಮನೆಯಲ್ಲಿ ಅಧರ್ಮ ನಡೀಬಾರ್ದು ಅಂತ ರೂಲ್ಸ್ ಏನಾದರೂ ಇದೆಯಾ? ಇಲ್ವಲ್ಲ? ಧರ್ಮಾಧಿಕಾರಿಗಳನ್ನ ಕರೀಲಿ. ಇನ್ಸ್ಪೆಕ್ಟರ್ ನೀನು ಕೇಳ್ಕೊಂಬಂದಿದ್ದೆ. ಏನು ವಿಷಯ? ನೀವೀಗ ನನ್ನ ಜೊತೆ ಬರ್ತೀರಾ? ಎಲ್ಲಿಗೆ? ನಿನ್ನೆ ಗುದ್ದಲಿ ಪೂಜೆ ಆಯ್ತಲ್ಲ, ಅಲ್ಲಿಗೆ. ಪ್ರದೀಪ್, ಇನ್ಸ್ಪೆಕ್ಟರ್ ಯಾಕೆ ಬಂದಿದ್ದಾರೆ? ಏನೋ ನಮಗೂ ಗೊತ್ತಾಗ್ತಿಲ್ಲ ಅಮ್ಮ. ಮತ್ತೆ ಯಾಕೆ ಬಂದಿದ್ದಾರೆ ಇವರು? ರುಕ್ಮಿಣಿ ಅವರೇ, ನಿಮ್ಮ ಮಗ ಸ್ಮಗ್ಲಿಂಗ್ ಅಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ನಮ್ಗೆ ಇನ್ಫಾರ್ಮೇಶನ್ ಬಂದಿದೆ. ನೋಡಿ ಇನ್ಸ್ಪೆಕ್ಟರ್, ಇಡೀ ಊರಿಗೆ ನ್ಯಾಯ ಹೇಳುವಂತ ಕುಟುಂಬ ನಮ್ದು. ಇಂಥ ಕಾನೂನು ಬಾಹಿರ ಕೆಲಸ ಎಲ್ಲ ನಾವು ಮಾಡಲ್ಲ. ಸಾಕು, ನಿಲ್ಲಿಸ್ರಿ. ದೊಡ್ಡ ದೊಡ್ಡ ಮನುಷ್ಯರೇ ಇಂಥ ಘನ ಕಾರ್ಯಗಳನ್ನ ಮಾಡೋದು. ಯಾಕೆ ಅಂದ್ರೆ ಅವ್ರಿಗೆಷ್ಟೇ ಇದ್ರೂ ದುಡ್ಡಿನ ದಾಹ ತೀರೋದಿಲ್ಲ. ಜೈಲಲ್ಲಿ ಬ್ಯಾರಕ್ ನಂಬರ್ 7 ಅನ್ನ ಬುಕ್ ಮಾಡಿದ್ದೀನಿ. ಈ ನಿಮ್ಮ ಮಗನಿಗೆ 7 ವರ್ಷ ಜೈಲು ಶಿಕ್ಷೆ ಫಿಕ್ಸ್. ಇನ್ಸ್ಪೆಕ್ಟರ್ ಏನು ಹೇಳಕ್ ಹೊರಟಿದಿರೋ ಅದನ್ನ ಡೈರೆಕ್ಟ್ ಆಗಿ ಹೇಳಿ. ದೇವರ ಹೆಸರಲ್ಲಿ ಮಾಡಬಾರದನ್ನ ಮಾಡಿದ್ರೆ ಆಗಬಾರದ್ದೇ ಆಗೋದು. ಅದನ್ನೇ ಸ್ವಲ್ಪ ನಮ್ಗೆ ಅರ್ಥ ಆಗೋ ಥರ ಹೇಳ್ತೀರಾ? ದೇವಸ್ಥಾನ ಕಟ್ಸೋಕೆ ಅಂತ ನಿನ್ನೆ ಗುದ್ಲಿ ಪೂಜೆ ಮಾಡೋದಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ರಿ. ಆ ಜಾಗದಲ್ಲಿ ಹಳೆಯ ಕಾಲದ ವಿಗ್ರಹಗಳು ಮತ್ತೆ ಒಡವೆಗಳನ್ನ ಹೂತಿಟ್ಟಿದ್ದೀರಿ. ಇವತ್ತು ರಾತ್ರಿ ಅವನ್ನೆಲ್ಲ ಯುರೋಪ್ಗೆ ಸಾಗಿಸ್ಬೇಕು ಅಂತ ಪ್ಲಾನ್ ಮಾಡಿದ್ರಿ. ಅದೆಲ್ಲ ಊರ್ ಜನಕ್ಕೆ ಗೊತ್ತಾಗುತ್ತೆ ಅನ್ನೋ ಕಾರಣಕ್ಕೆ ಗುದ್ಲಿ ಪೂಜೆನ ಅರ್ಧಕ್ಕೆ ನಿಲ್ಲಿಸಿದ್ರಿ. ಈಗ ನೀವು ನನ್ನ ಜೊತೆ ಬಂದ್ರೆ ಅವನ್ನೆಲ್ಲ ತೋರಿಸಿ ಸಾಕ್ಷಿ ಸಮೇತ ನಿಮ್ಮನ್ನ ಅರೆಸ್ಟ್ ಮಾಡ್ತೀನಿ. ಇನ್ಸ್ಪೆಕ್ಟರ್, ನನ್ನ ಮಗ ಅಂತವನಲ್ಲ. ದಯವಿಟ್ಟು ನನ್ನ ಮಗನ್ ಬಿಟ್ಬಿಡಿ. ನಮ್ಗಾಗ್ದಿರೋರು ಯಾರೋ ನಿಮ್ಗೆ ಸುಳ್ಳು ಮಾಹಿತಿ ಕೊಟ್ಟಿದ್ದಾರೆ ಅನ್ಸುತ್ತೆ. ನೋಡಿ ರುಕ್ಮಿಣಿ ಅವರೇ, ಪೊಲೀಸ್ನವ್ರ ಹತ್ರ ಸುಳ್ಳು ಹೇಳೋದಕ್ಕೆ ಯಾರು ಪ್ರಯತ್ನ ಪಡೋದಿಲ್ಲ. ಕಾನೂನು ಅನ್ನೋದು ಸತ್ಯ ಹರಿಶ್ಚಂದ್ರನ ಏಜೆಂಟ್. ಪ್ಲೀಸ್ ನನ್ನ ಜೊತೆ ಬನ್ನಿ. ಇನ್ಸ್ಪೆಕ್ಟರ್, ಪ್ಲೀಸ್ ನನ್ನ ಕೈ ಮುಗಿದು ಕೇಳ್ಕೊಳ್ತೀನಿ. ಅಮ್ಮ, ನಾನೇನು ತಪ್ಪು ಮಾಡಲಿಲ್ಲ. ನನಗೇನು ಆಗೋದು ಇಲ್ಲ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಅಲ್ಲ ಶ್ರೀ, ಏನೂ ಆಗಲ್ಲಮ್ಮ. ನಾನು ಬರ್ತೀನಿ. ಬೇಡ ಚಿಕ್ಕಪ್ಪ, ನಾನು ಬೇಗ ಬಂದ್ಬಿಡ್ತೀನಿ.
ಯಾಕೆ ಟೆನ್ಷನ್ ಆಗಿದ್ದೀರಾ? ಮಾಲ್ ಸಿಗ್ಲಿ, ಕಂಬೆ ಹೆಣ್ಸೋಗಿ ಮಾಡ್ತೀನಿ. 7 ವರ್ಷ 7 ವರ್ಷ. ಹಾ, ಟೆನ್ಷನ್ ಪಡ್ಕೊಳ್ಳೋದಕ್ಕಾಗ್ಲಿ ಡೌಟ್ ಪಡೋದಕ್ಕಾಗ್ಲಿ ನಾನು ಕ್ರಿಮಿನಲ್ ಅಲ್ಲ. ಏನೋ ಆಗಿ ತೋರಿಸ್ಬೇಕು ಅಂತ ಕರ್ಕೊಂಡು ಬಂದಿದ್ದೀರಾ, ಬೇಗ ಕೆಲಸ ಮುಗಿಸಿ ನಾನು ಮನೆಗೆ ಹೋಗ್ಬೇಕು. ಹಾ, ಬೇಗ ಬೇಗ ಹಾಕಿರಿ. ಬೇಗ. ಹಾ, ಓಪನ್ ಮಾಡಿ. ನಿಮ್ಮ ಡೌಟ್ ಕ್ಲಿಯರ್ ಆಯ್ತಾ? ನಾನು ನೀನು ಹೊಡ್ಬೋದಾ? ಇನ್ಸ್ಪೆಕ್ಟರ್, ಏನು ಹೇಳಿದ್ರಿ? 7 ವರ್ಷ ಜೈಲ್ ಸಜ್ಜನ. ನಾನು ಈಗಿರೋ ಸಿಚುವೇಶನಲ್ಲಿ 7 ವರ್ಷ ಅಲ್ಲ, 7 ನಿಮಿಷ ಕೂಡ ವೆರಿ ಇಂಪಾರ್ಟೆಂಟ್. ನನಗೆ ಇಂಥ ಚಿಲ್ಲರೆ ಕೆಲಸಗಳನ್ನೆಲ್ಲ ಮಾಡೋದಕ್ಕೆ ಸಮಯ ಇಲ್ಲ. ಈಗಿನ ಪರಿಸ್ಥಿತಿಲಿ ನಾನು ಹೆಚ್ಚು ಮನೇಲಿದ್ದು ನನ್ನ ತಾಯಿಗೆ ಸಮಾಧಾನ ಮಾಡಬೇಕು. ಮನೆ ಸುತ್ತಮುತ್ತ ಕ್ರಿಮಿ ಕೀಟ ವಿಷ ಜಂತುಗಳು ಬರದೇ ಇರೋ ಹಾಗೆ ನೋಡ್ಕೊಳ್ಬೇಕು. ನೀವು ಅಷ್ಟೇ ಇಂಥ ಕೆಲಸಕ್ಕೆಲ್ಲ ನಿಮ್ಮ ಸಮಯನ ಹಾಳು ಮಾಡಬೇಡಿ. ಬರ್ತೀನಿ. ಹಾಂ, ನೋಡಿ ಇನ್ಸ್ಪೆಕ್ಟರ್, ನೀವು ಇನ್ಸ್ಪೆಕ್ಟರ್ ಅನ್ನೋ ಕಾರಣಕ್ಕೆ ನಿಮಗೆ ಈಗಲೂ ಕೂಡ ಮರ್ಯಾದೆ ಕೊಡ್ತಾ ಇದ್ದೀನಿ. ಇನ್ನೊಂದು ಸಾರಿ ಯಾರು ಹೇಳಿದ್ರು ಅಂತ ಇಂಥ ಕೆಲಸಕ್ಕೆಲ್ಲ ನನ್ನನ್ನು ಕರೆಯೋದಕ್ಕಾಗಲಿ ಸಿಕ್ಕ ಹಾಕ್ಸೋದಕ್ಕಾಗಲಿ ಪ್ರಯತ್ನ ಪಟ್ಟರೆ ಇನ್ಸ್ಪೆಕ್ಟ್ರು ಅನ್ನೋದನ್ನು ಮರೆತು ನನ್ನ ಕೆಲಸನ ನಾನು ಮಾಡಬೇಕಾಗತ್ತೆ. ನಿಮಗೆ ನನ್ನ ಬಗ್ಗೆ ಗೊತ್ತಿಲ್ಲ, ಸ್ವಲ್ಪ ತಿಳ್ಕೊಳ್ಳೋಕೆ ಪ್ರಯತ್ನ ಪಡಿ. ಹುಷಾರ್. ನಿನಗೇನು ಮಾಡಲಿಲ್ಲ ತಾನೆ? ನಾನೇನಾದರೂ ತಪ್ಪು ಮಾಡಿದ್ರೆ ಅಲ್ವಾ ನನಗೆ ಶಿಕ್ಷೆ ಕೊಡೋದು? ನನಗೇನು ಮಾಡಿಲ್ಲ. ಮತ್ತೆ ಮಧ್ಯ ಕರ್ಕೊಂಡು ಹೋಗಿದ್ರು? ಕರ್ಕೊಂಡು ಹೋದ್ರು, ವಿಚಾರಣೆ ಮಾಡಿ ಕಳಿಸಿದ್ರು. ನನಗೆ ಯಾಕೋ ಆ ಶಾಂತನು ಶಾರದ ಮೇಲೆ ಅನುಮಾನ. ಇದರಲ್ಲಿ ಅನುಮಾನ ಪಡೋದು ಏನು ಬಂತು? ಈ ಕೆಲಸ ಅವ್ರದ್ದೇ. ನನ್ನನ್ನು ಸಿಕ್ಕಾಕ್ಸೋಕೆ ಪ್ರಯತ್ನ ಪಟ್ರು, ಅವ್ರ ಕೈಲಿ ಆಗ್ಲಿಲ್ಲ ಅಷ್ಟೇ. ಶ್ರೀ, ನೀನ್ ಯಾರಿಗೂ ಗೊತ್ತಾಗ್ದಿರೋ ಹಾಗೆ ಎಲ್ಲಾದ್ರೂ ದೂರ ಹೊರಟೋಗ್ಬಿಡು. ಇಲ್ಲ ಅಂದ್ರೆ ಇವ್ರು ಏನಾದ್ರೂ ಕೆಟ್ಟದ್ ಮಾಡಕ್ ನೋಡ್ತಾನೆ ಇರ್ತಾರೆ. ಅವ್ರಗಳ ಪಾಪದ ಕೂಡ ತುಂಬಿದೆ. ಸದ್ಯದಲ್ಲೇ ಅವ್ರಗಳ ಮುಕ್ತಿ ನೋಡ್ತೀವಿ. ಬೇಡ ಶ್ರೀ, ಅವ್ರನ್ನ ಎದುರು ಹಾಕೊಳ್ಳೋದು ಬೇಡ. ದುಷ್ಟರು ಕಂಡ್ರೆ ದೂರ ಇರೋದೇ ಒಳ್ಳೇದು. ಕಾನೂನು ಇದೆಯಲ್ಲ, ಅನುಭವಿಸ್ತಾರೆ ಬಿಡು. ಇಲ್ಲ ಅಂದ್ರೆ ದೇವ್ರಿದಾನೆ, ನೋಡ್ಕೊಳ್ತಾರೆ. ಬೇಡಮ್ಮ, ಅವರಿಬ್ಬರ ಮೇಲೆ ಕಂಪ್ಲೇಂಟ್ ಕೊಡೋದು ಬೇಡ. ನನಗೆ ಕಾನೂನಿನ ಮೇಲೆ ಗೌರವ ಇದೆ, ಆದರೆ ನಂಬಿಕೆ ಇಲ್ಲ. ಜೈಲಲ್ಲಿ ತಪ್ಪಿಸ್ಕೊಳ್ಳೋದಕ್ಕೆ ತುಂಬ ದಾರಿಗಳಿದೆ. ಅವ್ರನ್ನ ಕಾನೂನು ಕೈಗೆ ಒಪ್ಸೋದ್ರಿಂದ
ನಮಗೇನು ಅಷ್ಟ. ರಾಧಿಕಾ ಅವ್ರು ಎಲ್ಲಿದ್ದಾರೆ, ವಿಷಯ ಅವ್ರಿಗೆ ಏನಾಗಿದೆ ಅನ್ನೋ ವಿಷಯ ಗೊತ್ತಾಗೋದೇ ಇಲ್ಲ. ನೀವೇನು ಆತಂಕ ಪಡಬೇಡಿ, ನಾನೆಲ್ಲ ಸರಿ ಮಾಡ್ತೀನಿ. ನನ್ನ ಮೇಲೆ ನಂಬಿಕೆ ಇಡಿ. ನನ್ನನ್ನು ಸಿಕ್ಕಾಕ್ಸೋಕೆ ಪ್ರಯತ್ನ ಪಡ್ತಿದ್ರೆ ಅನ್ನೋ ವಿಷಯ ಗೊತ್ತಿದ್ದು ನಾನು ಬಚಾವ್ ಆಗ್ಲಿಲ್ವಾ? ಹಾಗೆ ಈ ಮನೆ ಮಗನಾಗಿ ಶಾರದಾ ಶಾಂತನು ಅನ್ನೋ ದುಷ್ಟಶಕ್ತಿಗಳಿಂದ ಈ ಮನೆ ಕಾಪಾಡೋ ಜವಾಬ್ದಾರಿನೂ ಕೂಡ ನಂದೆ. ಕಂಬಿ ಹಿಂದೆ ಇರಬೇಕಾದವನು ಇಲ್ಲಿ ಹೇಗಿದ್ದಾನೆ ಅಂತ ಯೋಚನೆ ಮಾಡ್ತಿದ್ಯಾ?